ಆದ್ಮೇಲೆ ಕೆಲಸ ಸಿಗುತ್ತೋ ಇಲ್ವೋ ಅಂತ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ನನಗೆ ಸ್ವಲ್ಪ ಮುಜುಗುರ ಮಾತಾಡೋದಕ್ಕೆ, ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಬಟ್ ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಮನೆ ನೋಡಿರಲಿಲ್ಲ ನಾನು. ಅಷ್ಟು ದೊಡ್ಡದಾಗಿರೋ ಮನೆ. ಸಾರ್ ಬಗ್ಗೆ ನನಗೆ ಹೇಳೋಷ್ಟು ಇನ್ನೂ ನಾನು ಯೋಗ್ಯತೆಯೇ ಇಲ್ಲ ಅಂತ ಅನಿಸುತ್ತೆ. ಬಟ್ ತುಂಬ ಖುಷಿ ಆಗ್ತಾ ಇದೆ. ಒಂದು ಮಾತು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ತಾಯಿ ನಾನು ಸೀರಿಯಲ್ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಒಪ್ಪಿಗೆ ಇರಲಿಲ್ಲ ಸರ್. ಅವರು ಅಷ್ಟು ಪ್ರೌಡ್ ಅಂತ ಫೀಲ್ ಮಾಡ್ತಿರ್ಲಿಲ್ಲ. ನಾನು ಭೈರತಿ ರಣಗಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ಊರಲ್ಲಿ 100 ಜನರಿಗೆ ಹೇಳ್ಕೊಂಬಂದಿದ್ದಾರೆ. ಸೊ ಆ ಥರದ್ದೊಂದು ಖುಷಿ ಕೊಟ್ಟಿದ್ದಕ್ಕೆ, ಗೀತಾ ಮೇಡಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ನಿಮಗೂ ಅಷ್ಟೇ ಥ್ಯಾಂಕ್ ಯು. ನರ್ತನ್ ಸರ್ ಮತ್ತು ಅವರ ತಂಡಕ್ಕೆ, ಮತ್ತು ನವೀನ್ ಸರ್ ಮತ್ತು ಅವರ ತಂಡಕ್ಕೆ, ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ದಾರೆ, ರವಿ ಬಸ್ರೂರ್ ಸರ್ ಇದ್ದಾರೆ, ಥ್ಯಾಂಕ್ ಯು. ನಮ್ಮ ಇನ್ನೊಬ್ಬರು ನಿರ್ದೇಶಕರಾದ ವಿಜಯ್ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸರ್. ಅವಿನಾಶ್ ಸರ್ ಇದ್ದಾರೆ, ದೇವರಾಜ್ ಸರ್ ಇದ್ದಾರೆ, ಎಲ್ರಿಗೂ ಅಭಿನಂದನೆಗಳು. ನವಂಬರ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಥರದ ಒಂದು ಅದ್ಭುತವಾದ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ಸರ್. ಥ್ಯಾಂಕ್ ಯು. ಇದು ದೇಶಪಾಂಡೆ ಸರ್, ನರ್ತನ್ ಸರ್ ಏನಾದರೂ ಹೇಳಿದಾರ ಪಾತ್ರದ ಬಗ್ಗೆ ಜಾಸ್ತಿ ಏನು ಇವಾಗಲೇ ರಿವೀಲ್ ಮಾಡಬೇಡಿ ಆ ಥರ ಏನಾದರೂ ಗನ್ ಪಾಯಿಂಟ್ ಇಟ್ಟಿದ್ರು ಮೇಡಮ್. ಓಹ್, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವರು. ನೋಡಿ ಆ ಪಾಯಿಂಟಲ್ಲಿದ್ದಾರೆ. ನಾನು ವರದ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಮೇಡಮ್. ಅಷ್ಟೇ ಸಾಕಲ್ಲ ಸರ್? ಸೌಂಡೇ ಬಂದ್ಬಿಡು, ವರದ ಸೌಂಡ್ ಟಮ್ ಸಾಕು ಅಂತಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು, ದೀಪಾವಳಿ ಹಬ್ಬದ ಶುಭಾಶಯಗಳು. ನಾನು ಸಿಕ್ಕಾಪಟ್ಟೆ ನರ್ವಸ್ ಆಗಿದ್ದೀನಿ, ಕ್ಷಮಿಸಿ. ಐ ಹೋಪ್ ಐ ಆಮ್ ಸ್ಪೀಕಿಂಗ್ ಲೌಡ್ ಇನಫ್. ಮೈಕು ಎಲ್ಲ ಕರೆಕ್ಟಾಗಿ ಕೇಳಿಸ್ತಾ, ಏನು ತೊಂದರೆ ಇಲ್ಲ. ನಿಜ ಹೇಳ್ಬೇಕಂದ್ರೆ ತುಂಬ ನರ್ವಸ್ ಆಗಿದ್ದೀನಿ, ತುಂಬ ಭಯ ಆಗ್ತಿದೆ. ಈ ಥರನೇ ಫೀಲಿಂಗ್ ಇದ್ದಿದ್ದು ನರ್ತನ್ ಸರ್ ನನಗೆ ಫೋನ್ ಮಾಡಿದ್ದಾಗ ಭೈರತಿ ರಣಗಲ್ಗೋಸ್ಕರ. ಬಟ್ ಒನ್ ಥಿಂಗ್ ದಟ್ ಐ ಡೂ ಹ್ಯಾವ್ ಟು ಸೇ ಇಸ್ ಥ್ಯಾಂಕ್ ಯು ಶಿವಣ್ಣ ಸರ್. ನಾನು ಈ ಸಿನಿಮಾ ಮೂಲಕ ತುಂಬ 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 ಬೆಳೆದಿದ್ದೀನಿ ಒಬ್ಳು ನಟಿಯಾಗಿ. ಇಟ್ಸ್ ಬಿನ್ ದ ಗ್ರೋತ್ ಆಫ್ ಅ ಲೈಫ್ ಟೈಮ್. ನೀವೆಲ್ಲರೂ ನನಗೆ ಈ ಅವಕಾಶ ಕೊಟ್ಟಿದ್ದು ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ರುಕು, ನಾನೇ ಪ್ರಶ್ನೆ ಕೇಳ್ತೀನಿ. ನೀವೇ ಕೇಳಿ. ಓಕೆ, ತುಂಬಾ ನಗ್ಬೇಡಿ, ಎಲ್ಲ ತಲೆ ತಿರುಗಿ ಬಿದ್ದೋಗ್ಬಿಡ್ತಾರ. ನಗುಗೆಲ್ಲ ಬೀಳ್ತಾ ಇದಾರೆ ಫ್ಯಾನ್ಸ್ ಎಲ್ಲ ಇವಾಗ. ಈಗ ರುಕು, ನೀವು ಆಕ್ಟ್ರೆಸ್ ಆಗಿಲ್ಲ ಅಂತಿದ್ರೆ ಏನಾಗಿರ್ತಿದ್ರಿ? ನಾನಾ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿರ್ಲಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ನೀವು ಡಾಕ್ಟರ್ ಆಗಿರ್ತಿದ್ರಿ. ಅಲ್ಲ, ಇವಾಗಲೂ ಇದ್ರಲ್ಲೂ ಡಾಕ್ಟರು ಬಗೆಯಿರೋದ. ಯಾಕೆ ನಿಮ್ಗೆ ಡಾಕ್ಟರ್ ಅನ್ನೋ ಪಾತ್ರ ಯಾಕೆ ಅಷ್ಟು ಇಷ್ಟ? ನಮ್ ನರ್ತನ್ ಸರ್ ಇಲ್ಲಿ ಕೂತಿದಾರಲ್ಲ, ಅದಕ್ಕೆ ಉತ್ತರ ಅವರೇ ಕೊಡ್ಬೇಕು ಸರ್. ಅಂದ್ರೆ ಅವ್ರನ್ನ ನೋಡಿದ್ರೆ ಇವರು ಡಾಕ್ಟರ್ ತರ ಅನ್ಸ್ತಾರೆ, ಆ ತರ ಏನಾದ್ರು ಇದೆಯಾ ಸರ್? ಅಥವಾ ಕತೆಗೆ ಬೇರೆ ಏನೋ ಟ್ವಿಸ್ಟ್ ಇರುತ್ತಾ ಸರ್? ಕರೆಕ್ಟ್, ಅವರನ್ನು ಬುದ್ಧಿವಂತರಲ್ಲ, ನಾಟ್ ಸೋ ಸ್ಮಾರ್ಟ್. ಬಟ್ ಭೈರತಿ ರಣಗಲಲ್ಲಿ ಈ ಪಾತ್ರ ನೀವು ಹೇಳಿದ್ರಿ, ಇನ್ನ ನನಗೆ ಬೆಟರ್ ಆಕ್ಟ್ರೆಸ್ ಆಗುವಂತ ಒಂದು ಒಳ್ಳೆ ಅವಕಾಶ ಅಂತ ಹೇಳಿ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ರುಕ್ಕು ಈ ಪಾತ್ರ ನಿಮ್ಗೆ? ಐ ಥಿಂಕ್ ಇದರಲ್ಲಿ ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸಿಟಿ ಇದೆ. ನರ್ತನ್ ಸರ್ ಅದರಲ್ಲಿ ತುಂಬಾ ಒಂದು ಕಾಂಪ್ಲೆಕ್ಸ್ ತೂಕ ಇರುವಂತ ಪಾತ್ರ ಬರ್ತಿದ್ದಾರೆ. ಬಟ್ ಅದನ್ನ ನಿಭಾಯಿಸೋಕ್ಕೆ ಅವರೇ ಹೆಲ್ಪ್ ತುಂಬಾ ಮಾಡಿದ್ರು. ತುಂಬಾ ಕ್ಲಿಯರ್ ಆಗಿ, ತುಂಬಾ ಛಾಯಾ ಅವರು ಹೇಳಿದಾಗೆ ತುಂಬಾ ಪ್ಯಾಷನೆಟ್ ಆಗಿ ಅವರು ಡಿರೆಕ್ಷನ್ಸ್ ಕೊಡ್ತಾರೆ. ಅಂಡ್ ಅದನ್ನ ನಿಭಾಯಿಸೋಕ್ಕೆ ಅವರೇ ತುಂಬಾ ಕ್ಲಿಯರ್ ಆಗಿ ನಮಗೆ ಡಿರೆಕ್ಷನ್ಸ್ ಕೊಡ್ತಾರೆ. ಸೊ ಅಷ್ಟು ಇಟ್ ವಾಸ್ ಅ ರಿಯಲಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ಶಿವಣ್ಣನ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಂತಹ ಒಂದು ಅನುಭವ ಅದ್ಭುತವಾಗಿದೆ ಸರ್. ನೀವು ಇಷ್ಟು ಸಚ್ ಎ ಲೆಜೆಂಡರಿ ಆಕ್ಟರ್, ಬಟ್ ಸೀನಲ್ಲಿ ಇರಬೇಕಾದ್ರೆ ನೀವು ಎಷ್ಟು ಕೊಲಾಬ್ರೇಟಿವ್ ಆಗಿದ್ರಿ ಅಂದರೆ ನನಗೆ ಆ ಭಯ ಇರಲಿಲ್ಲ. ಐ ಫೆಲ್ಟ್ ಆಸ್ ಇಫ್ ನಾನು ಕೂಡ ಆ ಪಾತ್ರನ ನಿಭಾಯಿಸ್ಬೋದು. ಐ ಡಿಡ್ಂಟ್ ಫೀಲ್ ಸ್ಮಾಲ್. ಥ್ಯಾಂಕ್ ಯು ಸೋ ಮಚ್. ನನ್ನಂಥ ಒಬ್ಳು ಹೊಸಬ್ಳಿಗೆ ಈ ತಂಡದಲ್ಲಿ ಸೇರಿಸಿದ್ದೀರಾ. I've grown leaps and bounds, and that is because of you and your generosity. Namaskara. First of all, I want to thank Shivanna for this opportunity. I was absolutely floored watching you in person, to see you perform. More than that, what you mentioned about your soul, I witnessed that in person. There was a day when you were hurt that day, and you came even without attending your this thing. You came and told me that's not Shabi's fault. That's the person you are, and I will remember that and try to be
close to that person. So that is something I take back. And also to Geeta Pictures for the opportunity, ma'am. Thank you so much. I felt like home. I felt belong to this wonderful industry. Thank you for making that. And cameraman sir, I know you had a tough time with me, but thank you so much for putting out with me. Ravi sir, you're absolute genius. And Nathan brother, thank you. I don't know. I know I put you through a lot, but the way you made me perform, the way, the clarity in which you had for the character. I think after this movie, I've become a better actor. I'm still learning. Thank you for that, and absolutely feel fantastic to be here, to be part of Ranagal as my debut Kannada film, to be among these stalwart actors, and absolutely kicked about that. Thank you. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಒಂದು ಸಿಹಿ ಸುದ್ದಿ. ನಾನು ಮಾಡಿರುವಂತ ಕೇವಲ 3 ಸಿನಿಮಾಗಳಲ್ಲಿ ನನ್ನ ಮೊದಲ ಸಿನಿಮಾ ನಾಯಕ ನಟ ಪ್ರತಾಪ್ ಅವರಣ್ಣ. ಇವರೇ ಹೀರೋಣ, ನನ್ನ ಫಸ್ಟ್ ಫಿಲ್ಮ್ ಹೀರೋಣ. ಫಸ್ಟ್ ಫಿಲ್ಮ್ ಬೆಸ್ಟ್ ಫಿಲ್ಮ್ ಅಂತ ಹೇಳ್ತಾರೆ. ಕುಡ್ಲಕ್ ಮಾತಾಡಪ್ಪ. ಅಲ್ಲ, ಅವ್ರು ಇನ್ನೂ ಹೀರೋ ಆಗವ್ರೆ, ನಾನು ಹೀರೋಯಿನ್ ಆಗಿ ಮತ್ತೆ ಆಂಕರ್ ಬಂದಿದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು, ಹಾಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಗೀತಾ ಪಿಕ್ಚರ್ಸ್, ಗೀತಾಕ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ತುಂಬ ಖುಷಿ ಆಗ್ತಿದೆ. ಎಸ್ಪೆಷಲಿ ಪ್ರೊಡಕ್ಷನ್ ಹೌಸ್, ಒನ್ ಆಫ್ ದ ಬೆಸ್ಟ್ ಪ್ರೊಡಕ್ಷನ್ ಹೌಸ್ ನಾನು ಇಲ್ಲಿವರೆಗೂ ವರ್ಕ್ ಮಾಡಿರೋದ್ರಲ್ಲಿ. ಆ್ಯಂಡ್ ಶಿವಣ್ಣ ಬಗ್ಗೆ ಮಾತಾಡಬೇಕಂದ್ರೆ, ಚಿಕ್ಕ ವಯಸ್ಸಿಂದ ಶಿವಣ್ಣನ ನೋಡಿ ಬೆಳೆದಿರೋರು ನಾವು. ಆ ಶಿವಣ್ಣನ ಎನರ್ಜಿ ನಾನು ಚಿಕ್ಕ ವಯಸ್ಸಲ್ಲಿ ಏನು ನೋಡಿದೆ ಈಗಲೂ ಹಾಗೆ ಇದೆ. ನಾನೊಂದು ಸ್ಟೋರಿ ಹೇಳಲೇಬೇಕು. ಫಸ್ಟ್ ಟೈಮ್ ನಾನು ಶಿವಣ್ಣನ ಭೇಟಿಯಾಗಿದ್ದು ಗ್ರೌಂಡಲ್ಲಿ. ಶಿವಣ್ಣನನ್ನ ನೋಡಿದ ತಕ್ಷಣ ನಮ್ಮ ದಿಗಂತ್ ಥರನೇ ಇದ್ದ ನೀನು ಅಂದರು. ನಾನು ಒಂದು ಸೆಕೆಂಡ್ ತಲೆ ಕೆಡಿಸ್ಕೊಂಡೆ, ಬ್ಲ್ಯಾಂಕ್ ಆಗಿಬಿಟ್ಟೆ. ದಿಗಂತ್ ಬಂದ್ಬಿಟ್ಟು ಮಿಲ್ಕ್ ಇದ್ದಂಗಿದ್ದ, ನಾನು ಡಿಕಾಕ್ಷನ್ ಇದ್ದಂಗಿದ್ದೀನಿ. ಇಲ್ಲಿ ಯಾವ ಹೋಲಿಕೆಯಲ್ಲಿ ಶಿವಣ್ಣ ನನ್ನ ದಿಗಂತ್ ಹೋಲಿಸ್ತಾರೆ ಅಂತ ಇಮಿಡಿಯೇಟ್ ಆಗಿ ಶಿವಣ್ಣ ಶ್ರೀಕಾಂತ್ ಸರ್ಗೆ ಹೇಳ್ತಾರೆ, ಶ್ರೀಕಾಂತ್ ನಮ್ಮ ದಿಗಂತ್ ಥರನೇ ಇಲ್ವ ಅಂದಾಗ ಶ್ರೀಕಾಂತ್ ಸರ್ ಓಣ ಅಂದರು. ನಾನು ಫುಲ್ ಬ್ಲ್ಯಾಂಕು. ಹೌದಾ ಅಂದ್ಬಿಟ್ಟು 2 ಸರಿ ಅದೇ ಥರ ಇನ್ಸಿಡೆಂಟ್ ಆಗತ್ತೆ. ಆಮೇಲೆ ನಮ್ದು ಹೊಯ್ಸಳ ಸಿನಿಮಾ ಶೂಟಿಂಗ್ ನಡೀತಿರ್ಬೇಕಾದ್ರೆ ಶಿವಣ್ಣನ ಬರ್ತಡೆಗೆ ವಿಶ್ ಮಾಡಕ್ ಹೋಗಾಗ ನನಗೆ ಕ್ಯೂರಿಯಾಸಿಟಿ, ನಾನು ಯಾವ ಆ್ಯಂಗಲ್ ಅಲ್ಲಿ ದಿಗಂತರ ಕಾಣಿಸ್ತೀನಿ ಅಣ್ಣ ಅಂತ ಕೇಳಬೇಕು ಅಂತ ನಾನು ಫುಲ್ ಧೈರ್ಯ ಮಾಡ್ಕೊಂಡು ಬಂದಿದ್ದೀನಿ. ಶಿವಣ್ಣನ ನೋಡ್ತಿದ್ದಂಗೆ, ಅಣ್ಣ ಮತ್ತೆ ಅಲ್ಲಿ ನಮ್ ದಿಗಂತರನೇ ಇಲ್ವಾ ಅಂದ್ರು. ನಾನು ಫುಲ್ ಬ್ಲ್ಯಾಂಕು. ಅಣ್ಣ ದಿಗಂತು ನಾನು ಎಲ್ಲಣ್ಣ, ಮ್ಯಾಚೇ ಇಲ್ವಲ್ಲ ಅಣ್ಣ ಅಂದ್ರೆ, ಆ ದಿಗಂತಲ್ಲಮ್ಮ, ನನ್ನ ಕಸಿನ್ ದಿಗಂತು ಅಂದ್ರು. ನಾನು ಓಕೆ. ಸೊ ಆ ಶಿವಣ್ಣನಲ್ಲಿರೋ ಇನ್ನೋಸೆನ್ಸ್ ನೋಡಿ, ಇಲ್ಲ ಇದ್ದಾರೆ ದಿಗಂತ ಅವರೇ, 1 ನಿಮಿಷ ಹಂಗೆ ಬನ್ನಿ ಸ್ಟೇಜ್ ಮೇಲೆ. ವಿಲ್ ಟೇಕ್ ಬನ್ನಿ ಬನ್ನಿ. ಅವನಿಗೆ ಅವ್ರು ಪ್ರತಾಪ್ ಅನ್ಕೊಂಡಿದ್ದಾರೆ ಪಾಪ, ದೂತ್ ಬೇಡ ದಿಗಂತ್. ಆಕ್ಚುಲಿ ಹೌದು ಅಣ್ಣ, ಯು ಆರ್ ರೈಟ್ ಅಣ್ಣ. ಅಣ್ಣ ಯು ಆರ್ ಆಲ್ವೇಸ್ ರೈಟ್. ಶಿವಣ್ಣನ ಎನರ್ಜಿ ಅಂತೂ ಚಾನ್ಸೇ ಇಲ್ಲ. ಅಂಡ್ ಫಸ್ಟ್ ಡೇ ಶಿವಣ್ಣನ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕಂದ್ರೆ ಎಷ್ಟು ನರ್ವಸ್ ಆದೆ ಅಂದ್ರೆ, ಶಿವಣ್ಣನಿಗೆ ನಾನು ತುಂಬಾ ಅಗ್ರೆಸಿವ್ ಆಗಿ ಹೇಳ್ಬೇಕು, ಬಟ್ ಶಿವಣ್ಣ ಡೈಲಾಗ್ನ ಸ್ಟಾಪ್ ಮಾಡಿಸಿ, ಪ್ರತಾಪ್ ಹಂಗೆ ಹೇಳ್ಬಾರ್ದು, ನಾನು ನಿಮ್ಮ ಅಡ್ಡಕ್ಕೆ ಬಂದಿದ್ದೀನಿ, ಬಿ ಆರೋಗ್ಯಂಟ್ ಆಸ್ ಮಚ್ ಯು ಕ್ಯಾನ್. ಎಷ್ಟು ಕಂಫರ್ಟಬಲ್ ಮಾಡಿದ್ರು ಅಂದ್ರೆ, ಲೈಕ್ ನನಗೊಂದು ಹುಮ್ಮಸ್ ಬಂತು. ಅಂತ ಅಂತೀನಿ ಶಿವಣ್ಣ. ನನ್ಗೆ ನಾಳೆ ಸಿನಿಮಾಲ್ ನೋಡಿದಾಗ ಎಷ್ಟು ಜನ ಬೈತಾರೋ ನನಗೆ ಗೊತ್ತಿಲ್ಲ, ಬಟ್ ಹ್ಯಾವ್ ಟು ಟೆಲ್, ಶಿವಣ್ಣ ಇಸ್ ಸಚ್ ಎ ಡಾರ್ಲಿಂಗ್. ಲವ್ ಯು ಶಿವಣ್ಣ. ಇದೇ ರೀತಿ ನಿಮ್ಮ ಎನರ್ಜಿ ಹೀಗೆ ಇರಲಿ. ಆಮೇಲೆ ನಿಮ್ಮಲ್ಲಿ ಇರೋ ಆ ಇನ್ನೋಸೆನ್ಸ್, ದಟ್ಸ್ ವಾಟ್ ಐ ಲವ್ ಅಬೌಟ್ ಯು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ನರ್ತನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಕ್ಚುಲಿ ಫಸ್ಟ್ ಡೇ ಸ್ವಲ್ಪ ಟಾರ್ಚರ್ ಕೊಟ್ಟೆ ನರ್ತನ್ ಸರ್ಗೆ. ಪ್ರತಾಪ್ ಅದೆಲ್ಲ ಮಾಡ್ತಿದ್ದೆ. ಸೊ ನರ್ತನ್ ಸರ್ ಎಷ್ಟು ಡೀಟೇಲಿಂಗ್ ಆಗಿ ಸೀನ್ ಮಾಡ್ತಾರೋ ಹಾಗೆ ಆರ್ಟಿಸ್ಟ್ ನಾನು ಅಷ್ಟೇ. ನನ್ನೊಂದು ಮೀಸಿದ ಒಂದು ಕೂದಲಿಂಗ್ ಬಂತಂದ್ರೂ ಬಂದು ಹಿಂಗೆ ಕರೆಕ್ಟ್ ಮಾಡಿ ಅಷ್ಟು ಡೀಟೇಲಿಂಗ್ ಆಗಿ ನೋಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ನರ್ತನ್ ಸರ್. ತುಂಬಾನೇ ಕಲಿತೆ ಈ ಸಿನಿಮಾಯಿಂದ. ನನಗೊಂದು ಹೊಸ ಎಕ್ಸ್ಪೀರಿಯನ್ಸ್. ಕೆಲವೊಂದು ಮಿಸ್ಟೇಕ್ ಮಾಡಿದ್ದೀನಿ, ಬಟ್ ಆ ಮಿಸ್ಟೇಕಿಂದ ನನ್ನ ನೆಕ್ಸ್ಟ್ ಸಿನಿಮಾಗೆ ತುಂಬ ಹೆಲ್ಪ್ ಆಗ್ತಿದೆ. ನನ್ನ ನೆಕ್ಸ್ಟ್ ಸಿನಿಮಾಲ್ಲೂ ನಾನು ಪೊಲೀಸ್ ಪಾತ್ರ ಮಾಡ್ತಾ ಇದ್ದೀನಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಒಂದೊಂದು ಕ್ಯೂಟ್ ಸ್ಮೈಲ್ ಇಟ್ಕೊಂಡಿರ್ತೇವೆ, ಯಾವಾಗ್ಲೂ ಹೆಚ್ಚಾಗಿ ಮಾತಾಡಲ್ಲ ನವೀನ್ ಸರ್ ಅಂದರೆ ಇಷ್ಟೇ. ಸೊ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ರವಿ ಬಸೂರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅವಿನಾಶ್ ಸರ್, ಥ್ಯಾಂಕ್ ಯು. ದೇವರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಈ ಒಂದು ಗೀತಾ ಪ್ರೊಡಕ್ಷನ್ ಹೌಸಲ್ಲಿ ನಾನು ಐ ಆಮ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್,
ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. First question, sir, which I always, everybody asks in Shivanna also, how does Shivanna look young forever? And it's the same question we want to ask you. ಎಲ್ಲ ಸಿನಿಮಾನ ನಾವು ಮಿಸ್ಟರ್ ಅಂಡ್ ಮಿಸಸ್ ಅಯ್ಯರ್ ಇಂದ ನೋಡಿ ಯಾವುದೇ ಸಿನಿಮಾ ನೋಡಿದ್ರು ಸರ್ ಸ್ಟಿಲ್ ಲುಕ್ಸ್ ದ ಸೇಮ್. ನೋ, I think first of all, working with Shivanna is a privilege not many people can have. so true. Very few people get that privilege. But his spirit is of a young boy. Yeah. Shivanna's spirit, because he loves movies so much, that he is like a young boy playing cricket, you know. He just loves it. Every moment of the set, his energy is, he never gets tired, he never gets in a bad mood, he never, he's totally involved. And when you see somebody who is doing something that they love, that their every cell in their body, yeah, it shows, and the truth, the integrity, the beauty, the pleasure, the joy, that's the inspiration. Apart from being a fine actor and a fine human being, that's the inspiration. That, my God, look at the energy and the sheer pleasure that this gentleman derives from his vocation. So to see something like that, then you say that that's all you need to do. You just need to love what you do. So for me, it was an eye-opener, an inspiration, and also for me, just as actors working, I remember I did Vishwarupam with Kamal Hassan sir, and these are people who, when the camera is on, then they are just actors. They are not superstars, they are not legends, they are not icons. They just are real. And they are interested in that moment should be good. After that, obviously, they become off camera. But on camera, this is the greatness. That on camera, you have to finally discover the truth. And that truth is what they're interested in. And sir, if we have to ask you about the role in Bhairathi Ranagal, would you want to share some light on that? Where's Narthan? Narthan is here. Narthan is right here. I remember he came to Mumbai and narrated the role to me. I just finished a film in Hindi called Berlin, in which I try and find one word for the character. In Berlin, the character hates himself, self-loathing. In Bhairathi Ranagal, my character Parande, the one word is cruelty. He is a cruel person. He is cruel to everybody. I'm sure he'll be cruel to his family also. He's just a very, he gets pleasure from being cruel, not from being evil. But evil is one thing, hatred is one thing. Cruelty is when somebody is already down, then you do this. Yeah, this is Parande. So then, when obviously in the film, this is not a secret, it's his downfall. How will a cruel person react when they are seeing the end? So I think that was for me always interesting, that to keep in mind that this man, his greatest pleasure is cruelty to people who cannot even lift their hand. Then to be cruel, he's a horrible person. In total, he just said, he's a horrible person, which I don't want to be ever done. I don't know why Narthan you cast me in this. It's not a good, not encouraging. How, sir? Amel, you have to answer. Why did you cast Rahul, sir? Yeah, for you that have to attempt? answer. Yeah, you have to answer. Can you pass the mic to Narthan, sir, actually? No, sir, we have the mic. Sir, il banbudi, sir. He's a great actor, of course. There is such a big actor. ಸರ್ ಇದನ್ನ ಹೇಳಕ್ ನೀವು ಅಲ್ಲಿಂದ ನಡ್ಕೊಂಡು ಎಲ್ಲರೂ ಮಾತಾಡಿ ಮೈ ಕೇಳಿಸ್ತಾ ಇದೆಯಾ? ಥ್ಯಾಂಕ್ ಯು ಆಲ್ ಮೀಡಿಯಾ ಮಾತಾಡಿ. I asked him to come on stage and speak, but he's like,
He's a great actor. Thank you. He just had to say because he's trying to observe. What am I supposed to say, sir? This was about Bhairathi Ranagal. You spoke about Shivanna. As Bangaloreans, we are very curious. This is your second film in Kannada, sir? Yeah. Correct. So you keep visiting Bangalore. Which is your favorite place in Bangalore? Or this is you don't visit often to Bangalore? Yeah, no, I don't go to pubs and all that. So otherwise, favorite place in Bangalore, Chinnaswamy Stadium. Yeah, because he's a Rugby Football Association president. He's No, into but- sports. No, cricket. I love cricket. In fact, I'm going back to watch the test match in Wankhede when I go back to Mumbai tomorrow. Honestly, what I love about Bangalore for many, many years, I used to come here as a child also and for holidays. In those days, winter was very cold in Bangalore, I remember. Art, dance, cinema, culture, sport. So any culture, any society, any city that has its underpinnings with dance, with music, with sport, with basic culture, then that society automatically is much more progressive. True. The outlook becomes much more inclusive. So that I think has been it's not a surprise. I'm not saying anything new. I think that is something that has been a characteristic of Bangalore for many, many. Bangalore, Bengaluru. Bengaluru, yeah. Yeah, it's a continuum that has not changed, and to do films here in a place which is so alive and so intelligent is a double pleasure. So yeah. Thank you, sir, and we wish to see you more in Kannada films. So keep doing more roles for us in Kannada films also. Thank you so very much for joining Geeta ma'am, I us. should first of all Yes. say thank you Yeah. for giving me the opportunity, for being on the set, for being so caring, for looking after everybody, and for always. I mean, I remember through the entire climax sequence, you were sitting there through the dust and the fire and the burning tires and the heat and all of that. So thank you, and I wish all of you the best. Thank you so much, Rahul, sir. Thank you very much. ಗಂಡ ಹೆಂಡ್ತಿದ್ದಂಗೆ ಸಂಗೀತ ಸಾಹಿತ್ಯ ಅಲ್ಲ ಸರ್? ಗುರು ಶಿಷ್ಯರಿಗೆ ಗುರು ಶಿಷ್ಯರು. ನಾನು ಕಮರ್ಷಿಯಲ್ ಆಗಿ ಹೇಳ್ದೆ, ನೀವು ಆರ್ಟ್ ಫಿಲ್ಮ್ ಸ್ಟೈಲಲ್ಲಿ ಹೇಳಿದ್ರೆ. ಸರ್, ಭೈರತಿ ರಣಗಲ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ಒಂದು ಜವಾಬ್ದಾರಿ. ಇದು ಸಿನಿಮಾ ಅನ್ನೋದಕ್ಕಿಂತ ಒಂದು ಕಲ್ಟ್ ಸಿನಿಮಾ. ನಾವು ಬಿಗಿನಿಂಗ್ ಮಫ್ತಿಯಿಂದ ಮಾಡ್ಕೊಂಡ್ ಬಂದಿದ್ದು ಈಗ ಭೈರತಿ ರಣಗಲ್ ತನಕನೂ ಟಿಪಿಕಲ್ ಫಾರ್ಮ್ಯಾಟ್ಗಳನ್ನ ಇಟ್ಕೊಳ್ದೆ ಕೆಲಸ ಮಾಡ್ತಾ ಇರ್ತೀವಿ. ಪಕ್ಕದಲ್ಲಿ ಸೌಂಡ್ಗಳನ್ನ ಹುಡುಕ್ತಾ ಇರ್ಬೇಕಾದ್ರೆ ಹೊರಗಡೆ ಹಾ 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 ಅನ್ನತ್ತೆ. ಅದು ಬಂತಂದ್ರೆ ಅವ್ರಿಗೆ ಇಷ್ಟ ಆಯ್ತು ಅಂತ ನಿರ್ದೇಶಕರಿಗೆ. ಸೊ ಅದೇ ರೀತಿ ಪ್ರತಿಯೊಂದು ಆರ್ಟಿಸ್ಟ್ ಖುಷಿ ಇಲ್ಲಿ ರಣಗಲಲ್ಲಿ ಖುಷಿ ಆಗೋದೇನಂದ್ರೆ ಆರ್ಟಿಸ್ಟ್ ಅವ್ರ ಡೈಲಾಗ್ ಗಿಂತ ಜಾಸ್ತಿ ಕಣ್ಣಲ್ಲಿ ಮಾತಾಡಿದ್ದಾರೆ. ಸೊ ಇದು ಒಬ್ಬ ಸಂಗೀತ ನಿರ್ದೇಶಕನಿಗೆ ತುಂಬಾ ಕೆಲಸ ಕೊಡುತ್ತೆ. ಎಸ್ಪೆಷಲಿ ಶಿವಣ್ಣನ ಬರೇ ಕಣ್ಣುಗಳ ಮಾತ್ರ ನೋಡ್ತಾ ಇರ್ತೀವಿ. ಅಷ್ಟು ಎಸ್ಪೆಷಲಿ ಅವಿನಾಶ್ ಸರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಎಲ್ಲರದ್ದು. ಇವರಂತೂ ತಿಂದಾಕ್ಬಿಟ್ಟಿದ್ದಾರೆ. ಸೊ ಏನು ಹೇಳೋದು ಗೊತ್ತಾಗ್ತಿಲ್ಲ. ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಖುಷಿ, ಜೊತೆಗೆ ದೇವ್ರ ಹತ್ರ ಏನಾದ್ರು ಒಂದು ಕೇಳೋದಿದ್ರೆ ಒಂದು ಸಿಂಪ್ಲಿಸಿಟಿ, ಅದಾದ್ಮೇಲೆ ಒಂದು ಡೆಡಿಕೇಶನ್, ಇದೆರಡನ್ನ ದೇವ್ರ ಹತ್ರ ಕೇಳ್ತೀನಿ, ಅದನ್ನ ಅವ್ರ ಕಡೆಯಿಂದ ನಮ್ಗೆ ಸಿಕ್ಲಿ ಅಂತ. ಸೊ ಅದಾದ್ಮೇಲೆ ನಮ್ಮ ಗುರುಗಳನ್ನ ನಮ್ಮ ಜೊತೆ ಸೇರಿಸಿದ್ರಿ. ಸೊ ಇಂಡಸ್ಟ್ರಿ ಬಂದವಾಗ ನಮಗೆ ನೆಲೆ ಇರಲಿಲ್ಲ, ಆ ಟೈಮಲ್ಲಿ ನೆಲೆ ಕೊಟ್ಟವರು. ಸೊ ಅವತ್ತಿಂದ ಇವತ್ತಿನ ತನಕನೂ ಪ್ರತಿ ಸಿನಿಮಾಗಳಲ್ಲೂ ನಮ್ಗೆ ಸಹಾಯ ಕೊಟ್ಟು ನಮಗೆ ಏನು ಹುರಿದುಂಬಿಸಿ ಸಾಹಿತ್ಯದ ಮೂಲಕ ಒಂದು ಇಂಡಸ್ಟ್ರಿಯಲ್ಲಿ ಸ್ಪಾಟಲ್ಲಿ 10 ಹಾಡನ್ನು ಬರೆಯುವಂಥ ತಾಕತ್ತಿದ್ದಿದ್ರೆ ಅದು ಏಕೈಕ ವ್ಯಕ್ತಿ ನಮ್ಮ ಗುರುಗಳು. ಸೊ KGF ಬರಿಬೇಕಾದ್ರೆ ಅಷ್ಟೇ, ನಮಗೆ ಹಿಂದಿ ಸಾಹಿತ್ಯಕ್ಕೆ ಇದೇ ಸಿಗ್ತಿರ್ಲಿಲ್ಲ. ಸೊ ಸ್ಪಾಟಲ್ಲಿ ಬಂದು ಹಿಂದಿ ಸಾಹಿತ್ಯ ಬರಿತಂತ ನನ್ಗೆ ಗೊತ್ತಿರಲಿಲ್ಲ. ಸಲಾಂ ರಾಕಿ ಬಾಯ್ ಎಲ್ಲ ಇವರ ಕೈ ಚಳಕ. ಸೊ ಅಂದರೆ ನಮ್ಮ ಇಂಡಸ್ಟ್ರಿ ಖುಷಿ ಆಗೋದು ಅದೇ, ಅಂದರೆ ಎಲ್ಲ ರೀತಿಯಲ್ಲೂ ನಮ್ಮ ಸೌತ್ ಒಂದು ಪ್ಲಸ್ ಪಾಯಿಂಟ್ ಅದು. ನಾವು ನೀರಿಗಾರು ಹಾಕಿ ಹಾಲಿಗಾರು ಹಾಕಿ ಬದುಕ್ತೀವಿ, ಅದು ನಾವು ಇಲ್ಲಿ ಕಲ್ತಿದ್ದೀವಿ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಒಂದು ಅವಕಾಶ ಈ ಮಟ್ಟದ ಕೊಟ್ಟಿದ್ದಕ್ಕೆ ನಿರ್ದೇಶಕರಿಗೆ. ಸೊ ಅವರ ಪರ್ಫೆಕ್ಷನಿಸ್ಟ್, ಅಂದರೆ ಅವ್ರದ್ದು ಏನು ಬೇಕೋ ಅದು ಸಿಗೋ ತನಕ
ಅವ್ರದ್ದು ಮುಖದಲ್ಲಿ ಗೊತ್ತಾಗ್ತಾ ಇರುತ್ತೆ ಇದು ಸಿಕ್ಕಿಲ್ಲ ಇನ್ನು, ಓಕೆ ಇದು ಸಿಗ್ಬೇಕು ಸಿಗ್ಬೇಕು, ಅಲ್ಲಿ ತನಕ ನಾವು ಹುಡುಕ್ತಾ ಇರ್ಬೇಕು. ಅವ್ರಿಗೆ ಸಿಕ್ಕಿದ್ ಕೂಡ ಸಮಾಧಾನ ಆಗ್ತಾರೆ ಅವರು. ಸೊ ಅದಾದ್ಮೇಲೆ ಈಗ ಟ್ರೈಲರಿಗೂ ಅಷ್ಟೇ, ಈ ಕಡೆಯಿಂದ 1000 ಫೋನ್ ಬರ್ತಾ ಇರುತ್ತೆ, ಆ ಕಡೆ ಅವ್ರಿಗೆ ಪರ್ಫೆಕ್ಷನ್ ಇಷ್ಟು. ಸೊ ಗ್ಯಾಪಲ್ಲಿ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಆವಾಗ ಶಿವಣ್ಣ ನಮ್ಗೆ ಫೋನ್ ಮಾಡ್ತಾರೆ, ನಿರ್ದೇಶಕರಿದ್ದಾರ ಪಕ್ಕದಲ್ಲಿ ಅಂತ. ಸೊ ಅಂದ್ರೆ ಇದೆಲ್ಲದು ಖುಷಿ ಆಗೋದಿಲ್ಲ ಅಂದ್ರೆ ಎಲ್ಲರೂ ಒಂದು ಒಳ್ಳೆ ಪ್ರಾಡಕ್ಟ್ ಆಗಬೇಕು ಅನ್ನೋದಕ್ಕೆ ಆ ಹೋರಾಟ ಇದೆಯಲ್ಲ, ಈ ವಯಸ್ಸಲ್ಲೂ ಅವರ ಡೆಡಿಕೇಶನ್. ಸೊ ಸತ್ಯವಾಗಲೂ ಯೂರೇಜ್ ನಮ್ಮ ಹತ್ರ ಅಂತೂ ಸಾಧ್ಯ ಇಲ್ಲ. ಆ ಎನರ್ಜಿ ಎಲ್ಲರಿಗೂ ಸಿಗ್ಲಿ, ನಮ್ಮ ಇಂಡಸ್ಟ್ರಿ ಎಲ್ಲರಿಗೂ ಸಿಗ್ಲಿ ಅಂತ ಹೇಳೋಕೆ ಇಷ್ಟಪಡ್ತೆ. ಧನ್ಯವಾದ ಈ ಒಂದು ಏನು ಸಿನಿಮಾದಲ್ಲಿ ನಮ್ಮನ್ನ ಇಟ್ಕೊಂಡಿದ್ದಕ್ಕೆ. ಇದೇ ರೀತಿ ಇನ್ನು ಇಟ್ಕೊಳ್ಳಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಶುಭಾಶಯಗಳು. ನನಗೆ ಮೊದಲನೇ ಸಲ ಯಾವುದು ಸಿನಿಮಾದ ವೇದಿಕೆಯಲ್ಲಿ ನಾನು ಮಾಡಬೇಕಲ್ಲ ಅನಿಸಿ ವೇದಿಕೆ ಇದು. ಯಾಕೆಂದ್ರೆ ಕಲಾವಿದರು ಅವರ ಪಾತ್ರಗಳ ಬಗ್ಗೆ, ಡೈರೆಕ್ಟರ್ ಶಿವಣ್ಣ ಅವ್ರ ಬಗ್ಗೆ ಹೇಳುವಾಗ ನಾನು ಬಹಳ ಸಂತೋಷ. ಯಾಕೆಂದ್ರೆ ಒಂಥರ ಹಳೆ ಬೇರು ಕೂಡಿರಲು ಮರಸಬಹುದು ಅಂತ ದೇವರ ಅಂತ ಘಟಾನುಘಟಿ ಕನ್ನಡ ನಾಯಕರು ಪೋಷಕ ಕಲಾವಿದರು ಎಲ್ಲ ಆಗಿರುವಂತವ್ರು. ಅಂತ ಕಲಾವಿದರು ರುಕ್ಮಿಣಿ ವಸಂತ ಅಂತ ಹೊಸ ಕಲಾವಿದರು ಇವರೆಲ್ಲರೂ ಸೇರಿರುವಂತ ಸಿನಿಮಾ. ಹೊಸ ಲೀಡ್ ಕೂಡ ಇದ್ದಾರೆ, ಕಲಾವಿದರು ಇದ್ದಾರೆ. ಈ ತರ ಸಿನಿಮಾ ಸಿನಿಮಾದ ಸ್ಟ್ರೆಂತ್ ಇವರೆಲ್ಲ ಮಾತಾಡ್ತಾರೆ. ನರ್ತನ್ ಅವರ ಅವ್ರ ಪಾತ್ರಗಳ ಬಗ್ಗೆ ಏನೆಲ್ಲ ಹೇಳುತ್ತಿದ್ರು ನಾವು ಅನುಭವಿಸಿದ್ವಿ ಬರೆಯುವಾಗ. ಅಂದ್ರೆ ತನಗೆ ಏನು ಬೇಕು ಬಹಳ ಗಟ್ಟಿಯಾಗಿ ಬಲ್ಲಂತ ಒಬ್ಬ ನಿರ್ದೇಶಕ. ಅದು ಅವರ ಪಾತ್ರನ ಶಿವಣ್ಣ ಅವರು ಬಂದ ಹೇಳಿದ್ರು ತುಂಬಾ ಚೆನ್ನಾಗಿ ಬರ್ತಿದೆ, ಏನೋ ಸ್ಪೆಷಲ್ ಆಗಿದೆ ಹಾಡು ಅಂದ್ರು. ನನಗೆ ಡೈರೆಕ್ಟರ್ಗೆ ಕೊಡ್ಬೇಕು, ಏನೋ ಸ್ಪೆಷಲ್ ಆಗಿದೆ ಅಂತಂದ್ರೆ ಒಳ್ಳೇದಾಗಿ ಸಿನಿಮಾಗೆ ಮಾತಾಡಕ್ಕೆ ತುಂಬಾ ಇದೆ. ನಾನು ಮಾತಾಡ್ತಾನೆ ನಾನು ಅಲ್ಲಿ ರೂಮ್ ಬಂದ ತಕ್ಷಣ ನೋಡ್ತಿದ್ದೆ ಒಂದು 6-7 ಸಿನಿಮಾದ ಶೀಲ್ಡ್ಸ್ ಇದೆ ಎಲ್ಲ 100 days, 125 days ಎಲ್ಲ. ಸೊ ಅದರಲ್ಲಿ ನಾನು ಇದ್ದೀನಿ ಅಂತ ಒಂದು ಖುಷಿ ಆಯ್ತು ನನಗೆ. ಒಂದು 3-4 ನಂದಿದೆ. ಅಂಡ್ ಗೀತಮ್ಮ ಅವರ ಎರಡನೇ ಸಿನಿಮಾ ಗೀತಾ ಪಿಕ್ಚರ್ಸ್ ಅಲ್ಲಿ ಈ ಎರಡನೇ ಮೊದಲು ನಾನಿದ್ದೆ, ಎರಡನೇ ಸಿನಿಮಾದಲ್ಲೂ ಇದ್ದೀನಿ. ಖುಷಿ ಇದೆ. ಎಲ್ಲರೂ ಇವತ್ತು ಬಿಜಿ ಇಷ್ಟೊತ್ತು ಬಂದು ಇದನ್ನೆಲ್ಲ ಬಹಳ ಎಂಜಾಯ್ ಮಾಡೋದು ವಾತಾವರಣ ಇನ್ನು ಹೆಚ್ಚಾಗಿ ವಾತಾವರಣ ಅಂತ ಚಿತ್ರರಂಗದಲ್ಲಿ. ಇನ್ನು ಶಿವಣ್ಣ ಅವ್ರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಅವರ ನಾನು ಅವ್ರು ನೋಡಿದಾಗೆಲ್ಲ ಏನಿದೆ ಅವರ ಹುಮ್ಮಸ್ಸು ಎಲ್ಲರೂ ಹೇಳ್ತಾರೆ. ನನ್ಗನ್ಸೋದು ನಾವು ನೆನಪಾಗಿ ಇಟ್ಕೋತೀವಿ. ನಾಳೆಗಳು ನಮಗೆ ಕಲ್ಪನೆ, ಆದ್ರೆ ಇವತ್ತಿನ ವರ್ತಮಾನ ವಾಸ್ತವ. ಸದಾ ಬದುಕುವಂತ ಏಕೆ ನಾನು ನೋಡಿದ ವ್ಯಕ್ತಿ ಶಿವಣ್ಣ ಅವರು. ನಿನ್ನೆ ಬಗ್ಗೆ ಮಾಡೋದಿಲ್ಲ, ನಾಳೆ ಬಗ್ಗೆ ಗೊತ್ತಿಲ್ಲ. ಇವತ್ತಿನ ಇರುವಂತ ವ್ಯಕ್ತಿ ಅವರಿಗೆ ಭಗವಂತ ಹೆಚ್ಚಿನ ಶಕ್ತಿ ಆರೋಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಆಗ್ಲೇ ಗಂಡ ಅಂತಂದ್ರೆ ಗಂಡ ಯಾರು ಸಂಗೀತ ಸಾಹಿತ್ಯದಲ್ಲಿ ಹೆಂಡತಿ ಸಾಹಿತ್ಯ ಗಂಡ ಕೈ ಕೊಡಿ ಬಿಡಿಸಿ ಹೇಳ್ಕೊಡ್ತೀನಿ ಕೇಳಿ. ಸಂಗೀತ ಹೆಂಡತಿ ಇದ್ದಂಗೆ,
ಸಾಹಿತ್ಯ ಗಂಡ. ಯಾಕೆಂದ್ರೆ ನಾವು ಒಂದು ಅರ್ಧ ಗಂಟೆ ದಿವಸ ಹಾಡು ಬರೆದು ನಮ್ಮ ಮನೆಗೆ ಹೊರಟೋಗ್ತೀನಿ. ಆದ್ರೆ ಮಾಡಿ ಡೈರೆಕ್ಟ್ ಮನೆಗೆ ಹೊರಗಡೆ ತಂದು ಅಷ್ಟು ಬಹಳ ಜವಾಬ್ದಾರಿ ಇದೆಯಲ್ಲ. ಹಂಗಾಗಿ ಆಗ್ಲೇ ರವಿ ಹೇಳದಾಗೆ ನಾನು ರವಿ ಆರಂಭದ ದಿನಗಳಿಂದ ನೋಡ್ತಾ ಇದ್ದೀನಿ. ಇವತ್ತು ಭಾರತದಾದ್ಯಂತ ಎಲ್ಲ ಗುರುತಿಸಲ್ಪಡುವಂತಹ ಒಬ್ಬ ಸಂಗೀತ ಬೆಳೆದಿರೋದು ನನಗೆ ಬಹಳ ಹೆಮ್ಮೆ ಮತ್ತು ಸಂತೋಷದ ಸಂಗತಿ. ಇನ್ನು ಇವತ್ತು ಎಲ್ಲಾ ಒಳ್ಳೆ ವಿಷಯಗಳು ಒಂದು ದೀಪಾವಳಿ ಒಂದು ಇಲ್ಲಿ ಹಾಡು ರಿಲೀಸ್, ನನ್ನ ಹಿಂದಿ ಸಿನಿಮಾ ಸಿಂಗಮ್. ಸೊ ಎಲ್ಲದು ಬೆಳಗಿಂದ ತುಂಬಾ ಖುಷಿ ಗುರುಗಳನ್ನ ನಮ್ ಜೊತೆಗೆ ನಿಲ್ಸಿದ್ದು. ಸೊ ಅದೇ ರೀತಿ ಎಲ್ಲ ನಮ್ಮ ಲಿರಿಕ್ ರೈಟರ್ ಅಂದ್ರೆ ನಾವು ಟ್ಯೂನ್ ಮಾಡ್ತೀವಿ. ಆ ಟ್ಯೂನಿಗೆ ಅದಕ್ಕಾದಂತ ಮಾತ್ರ ಯೋಗರಾಜ್ ಭಟ್ರು ಮಾತಾಡ್ತಾ ಇದ್ರು. ಒಂದು ಟೆಂಪೋ ಒಳಗಡೆ ಎಷ್ಟು ಜನ ಕೂತ್ಕೊಂಡು ಮಾತ್ರ ಹಾಡು ಅಂತ. ಅದಕ್ಕಿಂತ ಜಾಸ್ತಿ ಆದ್ರೆ ಅದು ಹಾಡಾಗಲ್ಲ. ಸೊ ಇದೇ ರೀತಿ ಅವ್ರಿಗೆ ಎಷ್ಟು ವರ್ಡ್ಗಳಲ್ಲಿ ಸಿಗೋ ತನಕ ಅವ್ರು ಬಿಡಲ್ಲ. ಅವ್ರಿಗೆ ಇಷ್ಟೇ ಓಡ್ಬೇಕು ಅವ್ರ ಎಕ್ಸ್ಪ್ರೆಷನ್ ಇರ್ತಾರೆ. ಹಿಂಗೆ ನೀವು ಏನಾರ ಮಾಡ್ಕೊಂಡು ಅವ್ರಿಗೆ ಅವರ್ಡ್ ಬಿಡಲ್ಲ. ಆ ರೀತಿ ಎಲ್ಲ ಮೂರು ಒಳ್ಳೆ ಸಾಹಿತ್ಯಗಳು ನಮ್ಗೆ ತುಂಬಾ ಖುಷಿ ಕೊಟ್ಟಂತ ಮಫ್ತಿ ಇರ್ಲಿ ರಣಗರಿರ್ಲಿ ನನ್ನ ಒಳಗಡೆಯೂ ಒಂದು ಮಾಡುವಂತ ಅಂತ ತೋರಿಸ್ಕೊಟ್ಟವರು. ಅಲ್ಲ ಒಳಗಡೆ ಇದ್ರು ತೆಗಿಬೇಕಲ್ಲ ಸ್ವಾಮಿ. ಸೊ ತುಂಬಾ ಧನ್ಯವಾದ ಗೀತಕ್ಕ. ಒಂದೆರಡು ಸಾಲ ಇದೆ. ನನ್ನ ಎಲ್ಲಾ ಜರ್ನಿಯಲ್ಲೂ ಹಾಡು ಏನೋ ಹಾಡು ಮಾಡ್ಬೇಕು ಅಂತ ಸಿಂಗಾರು ಅಂತ ಒಂದು ಹಾಡು ಮಾಡ್ಕೊಂಡಿದ್ರು. ಅದಕ್ಕೆ ಹಾಡಾಯ್ತು. ಸೊ ಇದೇ ರೀತಿ ಎಲ್ಲ ನನ್ನ ಜರ್ನಿಯಲ್ಲೂ ಕೊಟ್ಟವರು ಕುಮಾರ್ ಸರ್ ಧನ್ಯವಾದಗಳು. ನಿಮ್ಮೆಲ್ಲರಿಗೂ 15ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಬಂದು ನೋಡಿ, ಸಿನಿಮಾ ನೋಡಿ ಆನಂದಿಸಿ.